This is Bharat FM. बजेगा भारत, झूमेगा भारत. ये है भारत FM. बजेगा भारत, झूमेगा भारत. Namaskar, Sat Sri Akal, welcome and adab. You are listening to Bharat FM, a one of its kind, multilingual, eclectic provider of entertainment, information and news to Indian Americans. Headquartered in Cincinnati, Ohio, Bharat FM airs shows out of Cincinnati, Chicago and Phoenix. We take pleasure in our ability to cater to your bhakti, chusti, sfurti, shakti and masti needs with our audio and visual shows. Check out bharatfm.com for our online program schedule and archives. I'm sure the content will definitely tickle your senses. Tune in via the 24-hour web streaming on bharatfm.com or via the Bharat FM app. More information can be procured at 513-488-5070. ನಮಸ್ಕಾರ ಎಲ್ಲರಿಗೂ. ಕನ್ನಡ ಕನೆಕ್ಷನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರ ತಮಗೆ ಪ್ರೇರಣೆ, ಪ್ರೋತ್ಸಾಹನೆ, ಮಾಹಿತಿ ಹಾಗೂ ಮನರಂಜನೆ ಎಲ್ಲವೂ ದೊರಕಲಿ ಅನ್ನೋದು ನಮ್ಮ ಪ್ರಯತ್ನ ಹಾಗೂ ಆಸೆ. ಸೊ ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷವಾಗಿದೆ. ಮೊದಲನೇ ಬಾರಿಗೆ ನಾವು ಅಮೇರಿಕನ್ ಗೆಸ್ಟ್ ಅನ್ನ ಕೂಡ ಇವತ್ತು ನಾವು ರಿಕ್ವೆಸ್ಟ್ ಇನ್ವೈಟ್ ಮಾಡ್ಕೊಂಡಿದೀವಿ. ಅವರು ಇವತ್ತು ನಮ್ ಜೊತೆ ಇದ್ದಾರೆ. ಸೊ ಮೊದಲಿಗೆ ನಾವು ಅವರನ್ನು ಕೂಡ ತಮ್ಮ ಜೊತೆಗೆ ವೆಲ್ಕಮ್ ಮಾಡೋಣ. ಸೊ ಅ ಕ್ವಿಕ್ ಅಂಡ್ ಹಾರ್ಟಿ ವೆಲ್ಕಮ್ ಟು ಅವರ್ ಅಮೇರಿಕನ್ ಗೆಸ್ಟ್ ಟುಡೇ, Alan Bowman, his friends and family members and all non-Kannada speaking viewers. Thank you so much for joining. We are excited to have all of you today in our program and we are forever grateful. So the program will mainly be in Kannada, which is the official language of state of Karnataka from India. However, we will be talking to Alan shortly. Please stay with us till the end of the program. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದಾಗೆ ಅಮೇರಿಕನ್ ಗೆಸ್ಟ್ ಇದ್ದಾರೆ. ತುಂಬಾ ಒಳ್ಳೆ ಮ್ಯೂಸಿಷಿಯನ್ ಅವರು. ಸೊ ದಯವಿಟ್ಟು ಕೊನೆವರೆಗೂ ನಮ್ ಜೊತೆ ಇರಿ. ಆಮೇಲೆ ಅವ್ರ ಜೊತೆ ಚರ್ಚೆಯನ್ನು ಕೂಡ ನೀವು ಆನಂದಿಸಿ. ಮೊದಲಿಗೆ ನಾವು ಶುರು ಮಾಡೋಣ. ಈ ನಮ್ಮ ವಿಶ್ವ ಕನ್ನಡಿಗರ ನಾವು ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನ ಕೇಳೋಣ. ಗೊತ್ತಾಯ್ತಲ್ವಾ, ನಮ್ಮ ನಾವಿಕಾದವರ ಟೀಮ್ ಮೆಂಬರ್ಸು, ಅವರ ಪ್ರೆಸಿಡೆಂಟ್, ಈ ನಮ್ಮ ನಾವಿನ ಕರೆಂಟ್ ಕ್ಯಾಪ್ಟನ್, ಈಗಿನ ಅಧ್ಯಕ್ಷರಾದ ಶಿವಕುಮಾರ್ ಅವರನ್ನ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ವಿಜಯ ಅವರೇ, ಧನ್ಯವಾದಗಳು. ನಮಸ್ಕಾರ ಶಿವಕುಮಾರ್ ಅವರೇ, ಹೇಗಿದ್ದೀರಾ ತಾವು? ಚೆನ್ನಾಗಿದ್ದೀನಿ. ಬಹಳ ಖುಷಿ ಆಯ್ತು ನಮ್ಮನ್ನ ಬರ್ಮಾಡ್ಕೊಂಡಿದ್ದಕ್ಕೆ. ನಿಮ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ನಮ್ಮ ಕಾರ್ಯಕ್ರಮಕ್ಕೂ ಆಗ್ಲಿ, ಭಾರತ್ FM ನಲ್ಲಿ, ಮತ್ತೆ ನಮ್ಮ ಉತ್ಸಾಹಿ ಯೋಗ ಫೌಂಡೇಶನ್ಗೂ ಆಗ್ಲಿ, ಯಾವಾಗ್ಲೂ ನಿಮ್ ಸಪೋರ್ಟ್ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಶಿವಕುಮಾರ್ ಅವರೇ. ಆಮೇಲೆ ನನ್ ಗೊತ್ತು ಇವತ್ ನೀವು ಪಾಪ ಪ್ರವಾಸದ್ದು ಕಾರ್ಯಕ್ರಮ ಇದೆ ನಿಮ್ಗೆ, ಅಂದ್ರೂ ಬಿಡು ಮಾಡ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಧನ್ಯವಾದಗಳು. ಓಕೆ, ಈಗ ಬನ್ನಿ ನಾವು ಮಾತಾಡೋಣ ನಾವಿಕಾದ ಅಪ್ಕಮಿಂಗ್ ಕನ್ವೆನ್ಷನ್ ಬಗ್ಗೆ. ಸ್ವಲ್ಪ ಕೆಲವೊಬ್ರು ವ್ಯೂವರ್ಸ್ಗೆ ನಾವಿಕಾ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ದಯವಿಟ್ಟು ನಾವಿಕಾ ಬಗ್ಗೆ ಹೇಳಿ. ಖಂಡಿತ ವಿಜಯ ಅವರೇ. ನಾವಿಕಾ ಅಂದ್ರೆ ನಾವು ವಿಶ್ವ ಕನ್ನಡಿಗರು ಅಂತ. ನಾವು ಒಂದು ವಿಶ್ವ ಕನ್ನಡ ಬಳಗ. ಇದು ಒಂದು ಪ್ರಪಂಚದಾದ್ಯಂತ ಒಂದು ಕನ್ನಡಿಗರನ್ನ ಪ್ರಪಂಚದಾದ್ಯಂತ ಎಲ್ಲಾರನ್ನು ಒಟ್ಟಾರೆ ಸೇರಿಸಿ ಒಂದು ದೊಡ್ಡ ನೆಟ್ವರ್ಕಿಂಗ್ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗಾಗ್ಲೇ ಸುಮಾರು 18 ವರ್ಷಗಳಿಂದ ನಾವು 7 ಕನ್ವೆನ್ಷನ್ಗಳು, ಅಂದ್ರೆ 7 ಸಮಾವೇಶಗಳು ಮತ್ತೆ 7 ನಾವಿಕೋತ್ಸವಗಳನ್ನ ನಡೆಸ್ಕೊಂಡು ಬಂದಿದೀವಿ. ಈಗ ಕೇವಲ 2 ವರ್ಷಗಳ ಹಿಂದೆ ನಾವು ಆಸ್ಟಿನ್ ನಲ್ಲಿ ಮಾಡಿದ್ವಿ ನಾವಿಕಾ ಸಮ್ಮೇಳನ. ಮತ್ತೆ ಈ ವರ್ಷ ವಿಶೇಷವಾಗಿ
ಆಗಸ್ಟ್ 29, 30, 31ರಂದು RP ಫಂಡಿಂಗ್ ಸೆಂಟರ್ ಅಂತ ಲೇಕ್ಲ್ಯಾಂಡ್ ಫ್ಲೋರಿಡಾದಲ್ಲಿದೆ. ಅದು ಟಾಂಪಾ ಮತ್ತೆ ಆರ್ಲ್ಯಾಂಡೋ ಮಧ್ಯದಲ್ಲಿ ಬರುತ್ತೆ. ಅಲ್ಲಿ ನಾವು ವಿಶ್ವ ಕನ್ನಡ ಸಮ್ಮೇಳನ ನಡೆಸ್ತಾ ಇದ್ದೀವಿ. 8ನೇ ವಿಶ್ವ ಕನ್ನಡ ಸಮ್ಮೇಳನ. ಎಲ್ಲಾ ಕನ್ನಡಿಗರು ಬರಬೇಕು. ಅಮೆರಿಕಾದಾದ್ಯಂತ ಕನ್ನಡಿಗರು ಎಲ್ಲರೂ ಬಂದು ಭಾಗವಹಿಸ್ಬೇಕು. ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ, ಬನ್ನಿ ಅಂತ ಸುಸ್ವಾಗತ ಕೇಳ್ಕೊತೀನಿ. ಥ್ಯಾಂಕ್ ಯು ಶಿವಕುಮಾರ್ ಅವರೇ. ನೀವೀಗ ನೀವು ಹೇಳಿರೋ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಸ್ಲೈಡ್ ಶೋ ತೋರಿಸ್ತೀನಿ. ಖಂಡಿತ ಭಾರಿ ಖುಷಿ ಆಗುತ್ತೆ. ಯಾ, ಸಾಕಷ್ಟು ಪ್ಲೀಸ್ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ. ಹೇಳಿ ಯಾ, ಹೇಳಿ. ದಯವಿಟ್ಟು ಹೇಳಿ, ತಾವು ಎಕ್ಸ್ಪ್ಲೇನ್ ಮಾಡ್ತಾ ಇರಿ. ನಾನು ಹಾಗೆ ನೀವು ಕಳಿಸಿರೋ ಒಂದಿಷ್ಟು ಫ್ಲೈಯರ್ಸ್ ಸ್ಲೈಡ್ಸ್ ನಲ್ಲಿ ತೋರಿಸ್ತಾ ಇರ್ತೀನಿ. ಲುಕ್ಸ್ ಲೈಕ್ ತುಂಬಾ ಜನ ಬರ್ತಾ ಇದ್ದಾರೆ ನಾವಿಕಾಗೆ. ಹೌದು. ಹ್ಮ್ ಇಂಡಿಯಾ So, ಅಷ್ಟೇ ಅಲ್ಲ. ಹಾ, ಹೇಳಿ ಹೇಳಿ. ಆಗಸ್ಟ್ 29, 30, 31ರಂದು RP ಫಂಡಿಂಗ್ ಸೆಂಟರ್ ಅಂತ ಇಲ್ಲಿ 3 ದಿನ ಸಾಕಷ್ಟು ಚಟುವಟಿಕೆಗಳನ್ನ ಇಟ್ಕೊಂಡಿದೀವಿ ನಾವು. ಸುಮಾರು 35 ಫೋರಂಗಳಿದಾವೆ. ಬಿಸ್ನೆಸ್ ಫೋರಮ್, ಲಿಟ್ರೇಚರ್, ಹೆಲ್ತ್ ಅಂಡ್ ಫಿಟ್ನೆಸ್, ಯೋಗ ಅಂಡ್ ಬ್ರೀತಿಂಗ್, ಮತ್ತೆ ವಾಸ್ತು, ಸ್ಪಿರಿಚುವಲ್, ಯೂತ್, ಲೀಡರ್ಶಿಪ್, ಸಿಂಗಲ್ಸ್ ಮೀಟ್, ವಿಮೆನ್ಸ್, ಮತ್ತೆ ಶಾರ್ಟ್ಸ್ ಫಿಲಮ್ ವಿಡಿಯೋಗಳು, ಮತ್ತೆ ಈಗಾಗ್ಲೇ ನೀವು ಸ್ಲೈಡ್ ನಲ್ಲಿ ನೋಡ್ತಾ ಇದ್ದೀರಾ ಗಾಲ್ಫ್, ಕ್ರಿಕೆಟ್, ಚೆಸ್ ಕಾಂಪಿಟೇಷನ್ಗಳು, ಮತ್ತೆ ಮ್ಯೂಸಿಕ್ ಪ್ರೋಗ್ರಾಮ್ಸ್, ಕನ್ನಡ ರೈಟಿಂಗು, ಬ್ಯೂಟಿ ಪ್ಯಾಜೆಂಟ್ ಇದೆಲ್ಲ ನಡೀತಾ ಇದೆ. ನಮ್ಮ ನಾವಿಕಾ ಸಂಸ್ಥೆ ಗುರಿ ಏನಪ್ಪಾ ಅಂತ ಅಂದ್ರೆ ಮಕ್ಕಳು ಕನ್ನಡ ಭಾಷೆ ಕಲಿಬೇಕು, ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು ಅನ್ನೋದೇ ಒಂದು ಉದ್ದೇಶ. ಹಾಗಾಗಿ ಕನ್ನಡ ಕಲಿ ಕಾರ್ಯಕ್ರಮನ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಈ ಬಾರಿ ಇಷ್ಟೊಂದು ವೇದಿಕೆಗಳು ನಾವು ನಡೆಸ್ತಾ ಇರೋದ್ರಲ್ಲಿ ಸಂಸ್ಕೃತಿ ಮತ್ತೆ ಕಲೆಗೆ ಮತ್ತೆ ಜಾನಪದ ಕಲೆಗೆ ಎಲ್ಲದಕ್ಕೂ ನಾವು ಪ್ರೋತ್ಸಾಹ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದರಲ್ಲಿ ಜನರು ಅಮೆರಿಕಾದಿಂದ ಸಾಕಷ್ಟು ಜನ ಬಂದು ಭಾಗವಹಿಸಿ ಇದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ಬೇಕು. ಅವ್ರ ಪ್ರೋತ್ಸಾಹನೇ ನಮ್ಮ ಕಮಿಟಿ ಉತ್ಸಾಹ ಅಂತ ನಾನು ಹೇಳ್ಬಲ್ಲೆ. ಇಲ್ಲ, ನಿಜವಾಗ್ಲೂ ಇದು ನೀವು ಮಾಡ್ತಾ ಇರೋದು ಅಸಾಧ್ಯದ ಕೆಲಸ, ಅಷ್ಟು ಹಗುರಲ್ಲ. ನೀವು ನನ್ಗನ್ಸಿದ ಮಟ್ಟಿಗೆ ಈ ವರ್ಷ ಅಲ್ಲ, ಹಿಂದಿನ ವರ್ಷ ಅಲ್ಲ, ಪ್ರಾಬಬ್ಲಿ 2 years ಇಂದಾನು ನಡೆಸ್ತಾ ಇರ್ಬೇಕು ನೀವು ಇದನ್ನ, ಪ್ಲಾನಿಂಗು, ಆರ್ಗನೈಸಿಂಗು. ಸೊ ಡೆಫಿನೆಟ್ಲಿ ನಾನು ಕೂಡ ಎಲ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ನಾವಿಕಾ ಅಂತ ಇಷ್ಟು ಒಳ್ಳೆ ಸಂಭ್ರಮ ಆರ್ಗನೈಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ರು ಟೇಕ್ ದಟ್ ವೀಕೆಂಡ್ ಆಫ್. ಬಿ ದೇರ್ ಇನ್ ಟ್ಯಾಂಪಾ, ಫ್ಲೋರಿಡಾ. ಎಂಜಾಯ್ ಫ್ಲೋರಿಡಾ. ಅಷ್ಟೇ ಅಲ್ಲ, ನಮ್ಮ ಒಂದು ಕನ್ನಡದ ಕಲ್ಚರು, ಸಂಸ್ಕೃತಿ ಮತ್ತೆ ಎಲ್ಲ ಜನ ಬಂದಿರೋರ್ ಜೊತೆ ಇಮರ್ಸ್ ಆಗಿ ಎಂಜಾಯ್ ಇಟ್ ಥರೋಲಿ. ಅದರಲ್ಲಿ ನಾನು ಗೊತ್ತು ನಾವಿಕಾ, ದೇ ಹ್ಯಾವ್ ಅಂಡ್ ವಂಡರ್ಫುಲ್ ಆರ್ಗನೈಸಿಂಗ್ ಕಮಿಟಿ ಅಂಡ್ ದೇ ಡೂ ಸಚ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇನ್ ಆರ್ಗನೈಸಿಂಗ್. ಯಾವ್ದ್ರಲ್ಲೂ ಕಮ್ಮಿ ಅನ್ಸಲ್ಲ ನಿಮ್ಗೆ. ಮನರಂಜನೆ ಆಯ್ತು, ಭೋಜನ ಆಯ್ತು, ಆತಿಥ್ಯ ಆಯ್ತು, ನಗ್ಸೋದು ಆಯ್ತು, ಎಲ್ಲ ಚಟುವಟಿಕೆಗಳನ್ನ ಚೆನ್ನಾಗಿ ಹಮ್ಮಿರ್ತಾರೆ. ಆಮೇಲೆ ಪ್ಲಸ್ ವಿ ಆರ್ ಗೆಟಿಂಗ್ ವಂಡರ್ಫುಲ್ ಗೆಸ್ಟ್ ಫ್ರಾಮ್ ಇಂಡಿಯಾ ಅಂಡ್ ಡಿಫ್ರೆಂಟ್ ಕಂಟ್ರೀಸ್. ನಮ್ ಕನ್ನಡಿಗರು ಬೇರೆ ಬೇರೆ ಕಡೆಯಿಂದ ಟ್ಯಾಂಪಾ, ಫ್ಲೋರಿಡಾಗ್ ಬರ್ತಾ ಇದ್ದಾರೆ. ಮತ್ತೊಮ್ಮೆ August 29th to 31st ಇದು ನಮ್ US ನಲ್ಲಿ ಲಾಂಗ್ ವೀಕೆಂಡ್ ಇರುತ್ತೆ. ಸೊ ಅನುಕೂಲನೂ ಆಗುತ್ತೆ ತುಂಬಾ ಜನಕ್ಕೆ. ಸೊ USA ನಲ್ಲಿರೋರು ದಯವಿಟ್ಟು ಏನು ಎಕ್ಸ್ಕ್ಯೂಸ್ ಮಾಡಬೇಡಿ. ಬಿ ದೇರ್ ಇನ್ ಟ್ಯಾಂಪಾ, ಫ್ಲೋರಿಡಾ, August 29 to 31st. ಸೊ ಶಿವಕುಮಾರ್ ಅವರೇ, ಮತ್ತೇನಾದ್ರೂ ನೀವು ಆಡ್ ಮಾಡಕ್ ಇಷ್ಟಪಡ್ತೀರಾ? ಏನಪ್ಪಾ ಅಂತಂದ್ರೆ ಜನರಿಗೆ ಇದು ಒಂದು ಉತ್ತಮ ಅವಕಾಶ ನೆಟ್ವರ್ಕ್ ಮಾಡ್ಕೊಳ್ಳೋದಕ್ಕೆ, ಅವ್ರವ್ರ ಅಲ್ಯೂಮ್ನಿಗಳಲ್ಲಿ ಬಂದು ಭಾಗವಹಿಸೋದಕ್ಕೆ. ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅಥವಾ ಲಾ ಪ್ರಾಕ್ಟೀಸ್, ಅಥವಾ ನಿಮ್ಮ ಹೈಸ್ಕೂಲು, ಕಾಲೇಜ್ ಮಟ್ಟದ ಸ್ನೇಹಿತರುಗಳನ್ನ ಜೊತೆ ಮಿಲನ ಮಾಡ್ಕೊಳ್ಳೋದಕ್ಕೆ ಇದು ಉತ್ತಮ ಅವಕಾಶ. ಸಿಂಗಲ್ಸ್ ಮೀಟ್ ಇರುತ್ತೆ, ಮ್ಯಾಟ್ರಿಮೋನಿಯಲ್ಸ್ ಇರುತ್ತೆ. ನಮ್ಮ ಕನ್ನಡಿಗರು ಒಂದಾಗಿ ದೊಡ್ಡ ಸಂಸಾರವಾಗಿ ನಡಿಬೇಕು ಅನ್ನೋದು ನಮ್ಮ ನಾವಿಕಾದ ಒಂದು ಉದ್ದೇಶ. ಸೊ ಕನ್ನಡಿಗರು ಒಟ್ಟಿಗೆ ಸೇರ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮ ಅವಕಾಶ. ಮೇಲಾಗಿ ಇದು ಬಹಳ ದೊಡ್ಡ ಕನ್ವೆನ್ಷನ್ ಸೆಂಟರ್, ಸುಮಾರು 10,000 ಜನ ಸೇರುವಂತ ಕೆಪಾಸಿಟಿ. ಇದೊಂದು ಉತ್ತಮ ಅವಕಾಶ. ನಮ್ಮ ಕನ್ನಡಿಗರೇ ಬಂದು ಸೇರ್ಕೋಬೇಕು. ಎಲ್ರೂ ಮನರಂಜನೆಗಳಲ್ಲಿ ಪಾಲ್ಗೊಳಿಸ್ಬೇಕು. ಮತ್ತೆ ಊಟ ತಿಂಡಿ ಎಲ್ಲ ವಸತಿ ಎಲ್ಲ ಚೆನ್ನಾಗಿದೆ. ಅದರಿಂದ ಇದು ಅವಕಾಶ ಪಡ್ಕೋಬೇಕು ಅನ್ನೋದೇ ಕೇಳ್ಕೊತೀನಿ. ಇಲ್ಲ, ತುಂಬಾ ಖುಷಿ ಆಯ್ತು ಕೇಳಿ. ಇನ್ನ ನಾವಿಕಾ ಈ ಕನ್ವೆನ್ಷನ್ ಬಗ್ಗೆ ಒಂದು ನೀವು ವಿಡಿಯೋ ಕಳಿಸಿದೀರಾ. ಆ ವಿಡಿಯೋ ವೆಲ್ಕಮ್ ಇನ್ವೈಟ್ ಕೂಡ ಪ್ಲೇ ಮಾಡಕ್ ಟ್ರೈ ಮಾಡೋಣ. 1 ನಿಮಿಷ, ಲೆಟ್ ಅಸ್ ಟ್ರೈ. ಆಯ್ತು, ಖಂಡಿತ ಮಾಡಿ.
ಎಲ್ರು ನೋಡ್ತಾ ಇದ್ದೀರಲ್ಲ ಎಷ್ಟು ಚಲನಚಿತ್ರದ ಆರ್ಟಿಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ ಅನ್ನೋದು. ಸೊ ಹೆಸರುಗಳೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ. ಪ್ರಣಯ ರಾಜ, ಶ್ರೀನಾಥ್ ಅವರು ಬರ್ತಾ ಇದ್ದಾರೆ, ರಕ್ಷಿತ್ ಶೆಟ್ಟಿ ಅವರು, ರಮೇಶ್ ಅರವಿಂದ್, ಆ ಮತ್ತೆ ಹೊಸ ಯುವ ಪ್ರತಿಭೆಯಲ್ಲಿ ಮೇಘಾ ಶೆಟ್ಟಿ ಅವರು, ಮತ್ತೆ ಸಾಕಷ್ಟು ಜನ. ಕಾರ್ಯಕ್ರಮಗಳು, ಮನರಂಜನೆಗಳು ಸಾಕಷ್ಟು ಇದಾವೆ. ಡ್ಯಾನ್ಸ್ ಡ್ರಾಮಾಗಳು, ಕಾಂಪಿಟೇಷನ್, ಕರ್ನಾಟಕದಿಂದ ಸಾಕಷ್ಟು ಜನ ಕಲಾವಿದರುಗಳು ಬರ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ಹಲೋ ಅಮೆರಿಕಾದ ನನ್ನ ಬಂಧುಗಳೇ, ಸ್ನೇಹಿತರೆ, ಮುಂದಿನ ತಿಂಗಳು ಕೊನೆಯಲ್ಲಿ ನಡೀತಿರೋ ನಾವಿಕಾಗೆ ನಾ ಬರ್ತಾ ಇದ್ದೀನಿ. ನನಗೊಂದೇ ಒಂದು ಆಸೆ, ಆ ನಾವಿಕಾ ಪ್ರೋಗ್ರಾಮ್ಗೆ ನೀವು ಎಲ್ಲ ಬನ್ನಿ. 3 ದಿವಸ ಆರಾಮಾಗಿ ಸಂತೋಷವಾಗಿ ಮನ ಬಿಚ್ಚಿ ಮಾತಾಡ್ಕೊಂಡು ಹ್ಯಾಪಿಯಾಗಿರೋಣ. ಬರ್ತಿರಲ್ಲ ನಾವಿಕಾಗಿ, ಪ್ಲೀಸ್. ಥ್ಯಾಂಕ್ ಯು. ವಂಡರ್ಫುಲ್. ಕೇಳಿ ತುಂಬಾ ಖುಷಿ ಆಗುತ್ತೆ. ಇವರನ್ನೆಲ್ಲ ನಾವು ಬೆಳ್ಳಿ ತೆರೆನಲ್ಲಿ ಮಾತ್ರ ನೋಡಿದೀವಿ. ಸೊ ಇವರೆಲ್ಲ ಬರ್ತಾರೆ ಅಂದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಬರಕ್ಕೆ. ಅಷ್ಟೇ ಅಲ್ಲ, ಅವರು ಶ್ರೀನಾಥ್ ಅವ್ರು ಹೇಳಿರ್ತಾರ, ನಮ್ಗೆಲ್ಲ ಒಂದು 2-3 ದಿನ ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದೆ ಅಂದ್ರೂ ಎಲ್ಲಾನು ಬಿಟ್ಬಿಟ್ಟು ಒಂದ್ ಸ್ವಲ್ಪ ಹಾಯಾಗಿ ಕೂಡಿ ಫ್ರೆಂಡ್ಸ್ ಜೊತೆ ಇದ್ದು ಎಂಜಾಯ್ ಮಾಡಿ ಮತ್ತೆ ವಿ ಗೋ ಬ್ಯಾಕ್ ರಿಫ್ರೆಶ್ಡ್ ಫಾರ್ ಅವರ್ ಲೈಫ್ ಚಾಲೆಂಜಸ್ ಅಲ್ವಾ. ಆ ತರ ನೀವು ಆಯೋಜಿಸಿದೀರಾ. ಸೊ ದಯವಿಟ್ಟು ಎಲ್ರು ಇದ್ರದ್ದು ಅಡ್ವಾಂಟೇಜ್ ತಗೊಳ್ಳಿ, ಬೆನಿಫಿಟ್ ತಗೊಳ್ಳಿ. ಆಮೇಲೆ ಐ ಹೋಪ್ ಯು ವಿಲ್ ಆಲ್ ಬಿ ದೇರ್. ಶಿವಕುಮಾರ್ ಅವರೇ, ಮತ್ತೇನಾದ್ರೂ ಆಡ್ ಮಾಡೋದಿದ್ರೆ ಪ್ಲೀಸ್ ಗೋ ಅಹೆಡ್. ಸಾಕಷ್ಟು ಕಾರ್ಯಕ್ರಮಗಳು ಇದಾವೆ, ದಯವಿಟ್ಟು ಬನ್ನಿ, ಭಾಗವಹಿಸಿ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ. ಎಷ್ಟೋ ಜನ ಕಲಾವಿದರುಗಳು ಬರ್ತಾ ಇದ್ದಾರೆ. ಕ್ರೀಡೆಗಳಲ್ಲೂ ಭಾಗವಹಿಸಿ. ಗಾಲ್ಫ್, ಕ್ರಿಕೆಟ್, ಚೆಸ್ ಮಕ್ಕಳಿಗೆ ಎಲ್ಲಾದ್ರೂ ಭಾಗವಹಿಸಬಹುದು. ಈ ಸರಿ ಒಂದು ವಿಶೇಷ ಏನು ಅಂತಂದ್ರೆ AI ಫೋರಂ ಕೂಡ ಮಾಡ್ತಾ ಇದ್ದೀವಿ. ಆದ್ರಿಂದ ನಿಮ್ಗೆ ಮಕ್ಕಳಿಗಾಗ್ಲಿ ಸೀನಿಯರ್ ಸಿಟಿಸನ್ಸ್ಗಾಗ್ಲಿ ಎಲ್ರಿಗೂ AI ಟೂಲ್ಸ್, ಟೆಕ್ನಾಲಜಿ ಹೆಂಗ್ ಉಪಯೋಗಿಸ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ. ದಯವಿಟ್ಟು ಬನ್ನಿ, ಅವಕಾಶ ಮಾಡ್ಕೊಂಡು. ಇದರಿಂದ ನಿಮ್ಗೆ ಒಂದು ಉತ್ತಮ ಅವಕಾಶ, ಕನ್ನಡಿಗರ ಜೊತೆ ಮಿಲನ, ಬೆಂಬಲ ಎಲ್ಲ ಸಿಗತ್ತೆ ನಿಮ್ಗೆ. ಬನ್ನಿ, ಬಿಸ್ನೆಸ್ ಫೋರಂ ಇದೆ, ಎಲ್ಲ ಚೆನ್ನಾಗಿರತ್ತೆ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ರಿಜಿಸ್ಟರ್ ಮಾಡ್ಬೇಕನ್ನೋರು ನಿಮ್ ವೆಬ್ಸೈಟ್ಗೆ ಹೋಗ್ಬಹುದಾ? ಹೌದು, ವೆಬ್ಸೈಟ್ ಅಲ್ಲೇ ಎಲ್ಲಾ ಮಾಹಿತಿನೂ ರಿಜಿಸ್ಟರ್ ಮಾಡ್ಕೋಬಹುದು. ಮತ್ತೆ ದಾನಿಗಳಿಗೂ ನಾವು ಕೇಳ್ಕೊತೀವಿ. ಸಾಕಷ್ಟು ಜನ ದಾನಿಗಳು ಬಂದಿದ್ದಾರೆ, ಮತ್ತೆ ಇನ್ನೂ ಬರ್ಬೇಕು ಅಂತ ಕೇಳ್ಕೊತೀವಿ. ಇಂತ ಒಂದು ಕನ್ನಡದ ಕಾರ್ಯಕ್ರಮಗಳಿಗೆ ಎಲ್ರೂ ಪ್ರೋತ್ಸಾಹ ಕೊಡ್ಬೇಕು ಅನ್ನೋದೇ ನಮ್ಮ ಆಸೆ. ದಯವಿಟ್ಟು ಬನ್ನಿ, ನಿಮ್ಮನ್ನ ಕೇಳ್ಕೊತೀನಿ. ದಯವಿಟ್ಟು ಆದಷ್ಟು ಪ್ರಯತ್ನ ಮಾಡ್ಕೊಂಡು ಬನ್ನಿ. ರಿಜಿಸ್ಟ್ರೇಷನ್ ಎಲ್ಲ ವೆಬ್ಸೈಟ್ ಅಲ್ಲೇ ಇದೆ. ಪ್ರತಿಯೊಂದು ವಿಷಯಗಳು, ಮಾಹಿತಿ ಎಲ್ಲ ಇದೆ ಅದರಲ್ಲಿ. ದಯವಿಟ್ಟು ನೋಡ್ಕೊಳ್ಳಿ. www.navika.org. Okay, perfect. www.navika.org ಇದು ವೆಬ್ಸೈಟು. ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಶಿವಕುಮಾರ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ರ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ದಯವಿಟ್ಟು ವೆಬ್ಸೈಟ್ ಹೋಗಿ ಚೆಕ್ಔಟ್ ಮಾಡಿ. ಮತ್ತೇನೇನ್ ಡೀಟೇಲ್ಸ್ ಇದೆ, ನಿಮ್ಗೆ ಇಷ್ಟ ಪಡೋದು ಯಾವ್ದಿದೆ ಅಲ್ಲಿ. ಯಾಕಂದ್ರೆ ಇಷ್ಟೆಲ್ಲ AI ಇಂದ ಹಿಡ್ಕೊಂಡ್ಬಿಟ್ಟು ನಮ್ಮ ಕಲ್ಚರ್, ಕನ್ನಡ ಹಿಸ್ಟಾರಿಕ್ ಕಲ್ಚರ್ ಎಲ್ಲ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ ನಾವಿಕಾದವರು. ಸೊ ದಯವಿಟ್ಟು ಚೆಕ್ಔಟ್. ನಿಮ್ಗೆ ಯಾವ್ದು ಫೋರಮ್ ಇಷ್ಟ, ಬಿಸ್ನೆಸ್ ಫೋರಮು, ಗಾಲ್ಫ್ ಕೂಡ ಆಡ್ ಮಾಡಿದ್ದಾರೆ ಕ್ರಿಕೆಟ್ ಜೊತೆಗೆ. ಸೊ ಇಟ್ ಸೀಮ್ಸ್ ಟು ಬಿ ಹ್ಯಾವಿಂಗ್ ಎವ್ರಿಥಿಂಗ್ ಇನ್ ಒನ್ ವೀಕೆಂಡ್. So once again, thank you to Navika for organizing this fantastic event for all Kannadigas, not only in USA but all around the world. And thank you for giving us this opportunity. And we hope to see you all very soon this month end. Thank you, Vijay. You have been such a big proponent of our programs, and you have been allowing everyone to look at yoga and practice yoga along with you. And you have been educating all our members on health and fitness throughout. So my sincere thanks to you. Appreciated. Thank you very much for your kind words. And once again, ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಶಿವಕುಮಾರ್ ಅವರೇ. ನಮ್ಮಿಂದ ತಮ್ಮ ಪ್ರವಾಸಕ್ಕೆ ಡಿಲೇ ಆಗಿಲ್ಲ ಅಂತ ನಾನು ಹೋಪ್ ಮಾಡ್ಕೋತೀನಿ. Okay, all right. Perfect. Thank you again. Appreciate that. Okay, namaskara Shivakumar. Thank you all. Namaskara.
That was wonderful. So, President of Navika, ಶಿವಕುಮಾರ್ ಅವರು ಅವ್ರು ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ. ನಾವಿಕಾ ಕನ್ವೆನ್ಷನ್ ಆಗಸ್ಟ್ ಲಾಸ್ಟ್ ವೀಕೆಂಡ್, ವಿಚ್ ಇಸ್ ಅವರ್ ಲೇಬರ್ ಡೇ ವೀಕೆಂಡ್ ಇನ್ USA, ಆ ವೀಕೆಂಡ್ ನಲ್ಲಿ ಹಮ್ತಾ ಇದ್ದಾರೆ. ಸೊ ಅದ್ರದ್ ಮಾಹಿತಿ ಎಲ್ಲ ನಮ್ಗೆ ಕೊಟ್ರು. ದಯವಿಟ್ಟು www.navika.org ಗೆ ಹೋಗ್ಬಿಟ್ಟು ಇನ್ನ ಹೆಚ್ಚಿಗೆ ಮಾಹಿತಿಯನ್ನ ಪಡೆಯಿರಿ. ಆಮೇಲೆ ರಿಜಿಸ್ಟರ್ ಮಾಡಿ. ಏನಾದ್ರು ಕ್ವೆಶನ್ಸ್ ಇದ್ರೆ ಪ್ಲೀಸ್ ಟಾಕ್ ಟು ಎನಿಬಡಿ ಇನ್ ನಾವಿಕಾ. ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ತುಂಬಾ ಆಕ್ಸೆಸಿಬಲ್ ಇರ್ತಾರೆ. ನಿಮ್ ತಕ್ಷಣನೇ ಉತ್ತರ ಸಿಗುತ್ತೆ. ನಿಮ್ಗೆ ಏನಾದ್ರೂ ಮುಂದಿನ ಕಾರ್ಯಕ್ರಮಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದಿದ್ರು ದಯವಿಟ್ಟು ಹೇಳಿ. ಅವರು ದೇ ಆರ್ ವೆರಿ ಎನ್ಕರೇಜಿಂಗ್ ಅಂಡ್ ಸಪೋರ್ಟಿವ್. ಸೊ ಹೀಗೆ ನಮ್ಮ ಒಂದು ಕನ್ನಡ ಬಳಗವನ್ನ ಮುಂದೆ ಒರೆಸ್ತಾ ಹೋಗೋಣ ನಾವಿಕಾ ಅಂತಹ ಒಳ್ಳೊಳ್ಳೆ ಆರ್ಗನೈಸೇಷನ್ಸ್ ಸಪೋರ್ಟ್ ಇಂದ. ಸೊ ಥ್ಯಾಂಕ್ ಯು ಅಗೇನ್ ಫಾರ್ ದ ನಾವಿಕಾ ಟೀಮ್ ಫಾರ್ ಕಮಿಂಗ್ ಓವರ್. ಮತ್ತೊಮ್ಮೆ ನೆನಪು ಮಾಡ್ಕೊಡ್ತೀನಿ, ಈ ನಮ್ಮ ಕಾರ್ಯಕ್ರಮದ ಕೊನೆವರೆಗೂ ಪ್ಲೀಸ್ ದಯವಿಟ್ಟು ನಮ್ ಜೊತೆ ಇರಿ. ಯಾಕಂದ್ರೆ ಈಗ ಮುಂದಿನ ಸೆಗ್ಮೆಂಟ್ ನಲ್ಲಿ ನಮ್ಗೆ ನಮ್ಮ ಕೋಟಿ ಶ್ರೀಕೃಷ್ಣ ಅವರು ಬರ್ತಾ ಇದ್ದಾರೆ ಭಗವದ್ಗೀತೆಯಿಂದ ಒಂದು ಸಂದೇಶವನ್ನು ತಗೊಂಡು. ಆಫ್ಟರ್ ದ್ಯಾಟ್ ವಿಲ್ ಬಿ ಹ್ಯಾವಿಂಗ್ Alan Bowman on Carolinist from Dayton, Ohio. So please stick with us till the end of the program. So ಬನ್ನಿ ಈಗ ನೆಕ್ಸ್ಟ್ ನೋಡೋಣ what else is there in our program. And ನಾನು ಹೇಳಿದ ತರ ಈಗ ನಮ್ಮ ಜೀವನದಲ್ಲಿ ತುಂಬಾ ಸುಖ ದುಃಖ ಎಲ್ಲ ಇರೋದೆ ಅಲ್ವಾ. ನಿಮ್ಗೀಗ ಅದು ತಿಳಿದಿರ್ಬೇಕು. ನಾನು ತಿಳ್ಕೊಂಡಿದ್ದು ಇವಾಗ, ಯಾಕಂದ್ರೆ ಚಿಕ್ಕವಳಿದ್ದಾಗ ಎಲ್ಲ ಎಂಜಾಯ್ ಮಾಡಿ ಹಾಯಾಗಿ ಅಮ್ಮ ಅಪ್ಪಗೆಲ್ಲ ತೊಂದರೆಗಳನ್ನ ಬಿಟ್ಬಿಟ್ಟು ನಾನ್ ಹಾಯಾಗಿದ್ದೆ. ಇವಾಗ ನಾನ್ ಅಮ್ಮ ಆಗಿದ್ದೀನಿ. ಸೊ ನನ್ಗೆ ಅರ್ಥ ಆಗತ್ತೆ ಜೀವನದಲ್ಲಿ ಎಂತ ಸುಖ ದುಃಖ ಎಲ್ಲ ಇರುತ್ತೆ ಅಂತ. ಸೊ ಈ ಸುಖ ದುಃಖದಲ್ಲಿ ನಮ್ಗೆ ಯಾರು ಗೈಡೆನ್ಸ್ ಕೊಡ್ತಾರೆ ಹೇಳಿ? ಮನೇಲಿ ಹಿರಿಯರು, ಹೆಚ್ಚಾಗಿ ಹಿರಿಯರು ಕೊಡ್ತಾರೆ. ಈಗ ನಮ್ಮ ಕನ್ನಡ ಕನೆಕ್ಷನ್ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಆಗಿರುವಂತ ಕೋಟಿ ಶ್ರೀಕೃಷ್ಣ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಬಂದಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಟು ಹಿಮ್. ಅವರನ್ನ ಬರ್ಮಾಡ್ಕೊಳ್ಳೋಣ. ಆಮೇಲೆ ಭಗವದ್ಗೀತೆಯಿಂದ ಶ್ರೀಕೃಷ್ಣನ ಸಂದೇಶ ಏನು ಅಂತ ಕೇಳೋಣ. ಬನ್ನಿ. ನಮಸ್ಕಾರ ಕೋಟಿ ಅವರೇ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ವಿಜಯ ಅವರೇ, ಈ ಸದವಕಾಶ ಒದಗಿಸಿ ಕೊಟ್ಟಿದ್ದಕ್ಕೆ ನನ್ನ ಕೃತಜ್ಞತೆ. ಇಟ್ ಈಸ್ ಅವರ್ ಪ್ಲೆಜರ್. ಯಾವಾಗ್ಲೂ ನಿಮ್ಮ ಮಾತನ್ನ ಕೇಳಕ್ಕೆ ನಮ್ಗೆಲ್ಲ ಖುಷಿ ಆಗುತ್ತೆ, ಎಷ್ಟು ಕಲಿತೀವಿ. ಸೊ ಈ ನಿಮ್ಮ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಇವತ್ತು ಭಗವದ್ಗೀತೆ ಕೃಷ್ಣನ ನೋಡ್ತಾ ಇದೀವಿ. ಅದರ ಗುಟ್ಟು ಹೇಳ್ತೀನಿ ಆಮೇಲೆ. ಸೊ ಇವಾಗ ಐ ವಿಲ್ ಲೆಟ್ ಯು ಟೇಕ್ ದ ಸ್ಟೇಜ್. ದಯವಿಟ್ಟು ಪ್ಲೀಸ್ ಗಿವ್ ಅಸ್ ಅ ಬ್ಯೂಟಿಫುಲ್ ಮೆಸೇಜ್ ಫಾರ್ ಟುಡೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವಾಸ್ತವ ಮಹಾಭಾರತದ ಹೆಸರು ಜಯ ಅಂತ, ಆಮೇಲೆ ಅದಕ್ಕೆ ಮಹಾಭಾರತ ಅಂತ ಹೆಸರು ಬಂತು. ಆ ಜಯನ ಅದರ ಒಂದು ತುಣುಕನ್ನ ನಾನಿಂದು, ಅದು ಭಗವದ್ಗೀತೆ. ಅದು ಮಹಾಭಾರತದ ಅತಿ ದೊಡ್ಡ ರತ್ನ. ಆ ರತ್ನದ ಒಂದು ತುಣುಕನ್ನ ನಾನು ಹೇಳೋಕೆ ಅವಕಾಶ ಮಾಡಿಕೊಟ್ಟಿರೋದು ವಿಜಯ ಅವರು. ಜಯಕ್ಕಿಂತಲೂ ವಿಜಯ ವಿಶೇಷವಾದ ಜಯ. ಆದರೆ ಈ ಬಾರಿ ಅವರ ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಹೇಳ್ತೇನೆ. ಅದಿತಿ ಮಕ್ಕಳಲ್ಲಿ ಆದಿತ್ಯ, ವಿಜಯ ಅವ್ರ ಮಗ ಆದಿತ್ಯ, ಅವನೇ ನನಗೆ ಇದನ್ನ ಬ್ಯಾಕ್ ಡ್ರಾಪ್ ಮಾಡಿಕೊಟ್ಟಿರೋದು. ಸೊ ಇದರಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಬೋತ್ ವಿಜಯ, ಶಿ ಇಸ್ ಲೈಕ್ ದಿ ಅದಿತಿ, and Aditya is also there. ಭಗವದ್ಗೀತೆಯಲ್ಲಿ ಆಹಾರ ನಿಯಮ ಇದೆ. ಪ್ರತಿಯೊಂದು ಮತಕ್ಕೂ ಏನಾದರೂ ಒಂದು ಕಟ್ಟುನಿಟ್ಟು ಆಹಾರ ನಿಯಮ ಇದ್ದೇ ಇರುತ್ತೆ. ಯಹೂದಿಗಳಲ್ಲಿ ನಾವು ತಿಳ್ಕೊಂಡಿರೋ ಹಂಗೆ ಕೋಶರ್ ಅಂತ ಹೇಳ್ತಾರೆ. ಇಸ್ಲಾಂ ಮತದಲ್ಲಿ ಹಲಾಲ್ ಅಂತಿದೆ. ಜೈನ್ಸ್ ಎಲ್ಲ ಅವರು ಬಹಳ ಅವರು ಬರೇ ವೆಜಿಟೇರಿಯನ್, ಯಾವುದು ಅನಿಮಲ್ ಪ್ರಾಡಕ್ಟು ಯಾವುದನ್ನು ಉಪಯೋಗಿಸಲ್ಲ. ಜೇನುತುಪ್ಪ ಆಗಲಿ ಹಾಲಾಗಲಿ ಏನೂ ಇಲ್ಲ ಅವರು. ಸೊ ಅವರು ವೇಗನ್ ಅಂತ ಹೇಳ್ಬೋದು. ಅದೇ ಜೈನ್ ಫುಡ್ ಅಂತೀವಿ. ಆದರೆ ಹಿಂದೂಗಳಿಗೇನು? ಹಿಂದೂಗಳ ಆಹಾರ ನಿಯಮ, ಅವ್ರವ್ರ ಮನೆ, ಅವ್ರವ್ರ ಸ್ವಭಾವ, ಅವರು ಬೆಳೆದ ಬಾಳುವಿಕೆ, ಅವರ ಉಪಮತ. ಹಿಂದೂಯಿಸಮ್ ಇರೋದೇ ಸಾವಿರಾರು ಉಪಮತಗಳನ್ನ ಸೇರಿಕೊಂಡು. ನಾವು ಅಯ್ಯಂಗಾರ್ಸು, ನಮ್ಮಲ್ಲಿ ಈರುಳ್ಳಿನೂ ತಿಂತಿರ್ಲಿಲ್ಲ. ಆಲೂಗೆಡ್ಡೆ ಒಮ್ಮೊಮ್ಮೆ ಮಾಡೋರು, ಬೆಳ್ಳುಳ್ಳಿ ಅಂತಲೂ ಇಲ್ಲವೇ ಇಲ್ಲ. ಆಮೇಲೆ ಇದು ನುಗ್ಗೆಕಾಯಿ ಅಂತೂ ಅದ್ರ ಹತ್ರನೇ ಬರೋ ಆಗಿಲ್ಲ. ಬಸಳೆ ಸೊಪ್ಪು ಉಪಯೋಗಿಸೋ ಆಗಿಲ್ಲ, ಸಬ್ಸಿಗೆ ಸೊಪ್ಪು ಉಪಯೋಗ ಆಗಿಲ್ಲ. ಇದೆಲ್ಲ ಆಹಾರ ನಿಯಮ ಅವ್ರವ್ರ ಸಂಸಾರ, ಅವ್ರ ಸಬ್ಸೆಕ್ಟು ಅದ್ರ ಮೇಲೆ. ಆದರೆ ವಾಸ್ತವ ಗೀತೆ ಏನು ಹೇಳುತ್ತೆ? ಅದಕ್ಕೆ ಆಹಾರ ಶುದ್ಧಿ ಏನು ಆಹಾರ ಅಂತ ಗೀತೆಯಲ್ಲಿ 3ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಹೇಳ್ತಾನೆ.
ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಾಹ ಏಪಚಂತಿ ಆತ್ಮಕಾರಣಾತ್ ಹೇಳ್ತಾನೆ ಕೃಷ್ಣ. ಯಜ್ಞವನ್ನು ಮಾಡಿ ಆದ ಮೇಲೆ ಅದನ್ನು ಮಿಗುವುದನ್ನು ಅನುಭವಿಸುವವರು ಯೋಗ್ಯರು, ಅವರು ಎಲ್ಲಾ ದೋಷಗಳಿಂದಲೂ ಪಾರಾಗುತ್ತಾರೆ. ಆದರೆ ತಮಗಾಗಿ ಅಡುಗೆ ಮಾಡಿಕೊಳ್ಳುತ್ತಾರೋ ಅವರು ಪಾಪವನ್ನೇ ಉಣ್ಣುತ್ತಾರೆ. ಅಂದ್ರೆ ನಾವೇನು ಗೀತೆಯ ಸಂದೇಶ ಉಪಯೋಗಿಸ್ಬೇಕು ಆಹಾರ ಶುದ್ಧಿಗೆ ಅಂದ್ರೆ, ನಾವೇನು ಒಂದು ಹೋಮಕುಂಡ ಹಚ್ಕೊಂಡು ಕುತ್ಕೋಬೇಕಾಗಿಲ್ಲ. ಇದರ ಭಾವಾರ್ಥ ಏನು ಅಂದ್ರೆ, ಯಜ್ಞ ಅಂದ್ರೆ ಒಂದು ರೀತಿಯ ಪ್ರಸಾದ ಭಾವ. ಯಜ್ಞದ ಅವಶೇಷ ಅಂದ್ರೆ ಪ್ರಸಾದ. ನಾವು ಯಾವುದೇ ಆಹಾರವನ್ನು ಸ್ವೀಕರಿಸಿದ್ರೆ ಪ್ರಸಾದ ಭಾವದಿಂದ ಸ್ವೀಕರಿಸಬೇಕು. ಇನ್ಯಾವುದು ಅಹಂಕಾರ, ಇನ್ಯಾವುದನ್ನು ಉದ್ದಟನೆಯಿಂದ ನಾವು ಸ್ವೀಕರಿಸಿದ್ರೆ ನಾವು ಪಾಪವನ್ನೇ ತಿನ್ನುತ್ತೇವೆ ಅಂತ ಕೃಷ್ಣ ಹೇಳುತ್ತಾನೆ. ನಮ್ಗೆಲ್ಲ ತಿಳಿದ ಹಾಗೆ ನೋಟ ಪರರಿಚ್ಛೆ, ಊಟ ತನ್ನಿಚ್ಛೆ. ಆದ್ರೆ ನಾವು ಏನ್ ತಕೋತೀವಿ ಊಟ, ಅದನ್ನ ಪ್ರಸಾದ ಭಾವ ಅಂದ್ರೆ ಏನು? ಅಫ್ಕೋರ್ಸ್ ಇದು ವೈದಿಕರು ಎಲ್ಲ ಸಂಸ್ಕಾರ ಎಲ್ಲ ಉಪಯೋಗಿಸೋರು, ಅವರಿಗೆಲ್ಲ ಮಂತ್ರಗಳೆಲ್ಲ ಹೇಳ್ಕೊತಾರೆ. ಪ್ರಾಣಾಯ ಸ್ವಾಹ, ಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣಿ ಆತ್ಮ ಅಮೃತತ್ವಾಯ ಅಮೃತೋಪಸ್ತರಣಮಿಸಿ ಅದೆಲ್ಲ ಹೇಳ್ಕೊಂಡು ಮಾಡ್ತಾರೆ. ಇಲ್ದಿದ್ರೆ ಕೆಲವರು ಬ್ರಹ್ಮಾರ್ಪಣಂ ಬ್ರಹ್ಮಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅದೆಲ್ಲ ಹೇಳ್ಕೊಂಡ್ ಮಾಡ್ತಾರೆ. ಆದ್ರೆ ಎಲ್ರು ಏನು ಮಾಡಬೇಕಾಗಿಲ್ಲ. ನಾವು ಹೋಮಕುಂಡ ಹಚ್ಕೊಂಡು ಕೂತ್ಕೋಬೇಕಾಗಿಲ್ಲ, ಏನು ಮಂತ್ರನೂ ಹೇಳ್ಬೇಕಾಗಿಲ್ಲ, ಏನು ಆಗ್ಬೇಕು, ಬರೇ ಮನಸ್ಸಲ್ಲಿ. ಯಜ್ಞದಲ್ಲಿ ಯಾವುದು ಗೀತೆಯಲ್ಲಿ ಹೇಳ್ತಾನೆ, ಶ್ರೇಷ್ಠವಾದ ಯಜ್ಞ ಏನು ಅಂದ್ರೆ ಜಪಯಜ್ಞ. ಯಜ್ಞಾನಾನ್ ಜಪಯಜ್ಞೋಸ್ಮಿ. ಒಂದು ಮನಸ್ಸಲ್ಲಿ ನಾವು ತಿಳ್ಕೊಂಡು ನಾವು ಯಾವ ಆಹಾರ ಸ್ವೀಕರಿಸ್ತೀವೋ ಅದನ್ನ ವಿತ್ ಅನ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಆ ಥರ ಮಾಡಿದ್ರೆ ಆಹಾರ ಶುದ್ಧಿ ಆಗತ್ತೆ. ಕೆಲವರು ಹಿಂದೂಗಳು ಈಗೆಲ್ಲ ಮಿಕ್ಕವ್ರನ್ನೆಲ್ಲ ನೋಡಿಕೊಂಡು ಹಿಂದುತ್ವವಾದಿಗಳಂತೂ ಹಿಂದೂ ಫುಡ್ಗೆ ಶುದ್ಧಿ ಅಂತ ಹಾಕಬೇಕು ಲೇಬಲ್ಲು. ಈಗ ಹಲಾಲ್ ಅಂತ ಹಾಕ್ತಾರೆ, ಕೋಶರ್ ಅಂತ ಹಾಕ್ತಾರೆ, ಜೈನ್ ಫುಡ್ ಅಂತ ಹಾಕ್ತಾರೆ. ನಾವು ಶುದ್ಧಿ ಅಂತ ಹಾಕಬೇಕು ಅಂತ. ಅದರ ಅರ್ಥವೇ ಇಲ್ಲ. ಏನಿದ್ರು ನೀವು ಏನೇನಿದೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಅನ್ನ ಲಿಸ್ಟ್ ಮಾಡಬಹುದು, ವಿವರವಾಗಿ ಕೊಡಬಹುದು. ಯಾವ್ದಿದೆ, ಕೆಲವರಿಗೆ ಪೀನಟ್ ಅಲರ್ಜಿ ಇರುತ್ತೆ, ಕೆಲವರು ಮಾಂಸ ಆಗಲ್ಲ, ಕೆಲವರಿಗೆ ಮೀನಾಗಲ್ಲ, ಕೆಲವರಿಗೆ ಇನ್ನೊಂದಾಗಲ್ಲ, ಕೆಲವರು ಬೀಫ್ ಆಗಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಕೊಡಬಹುದು. ಆದ್ರೆ ಶುದ್ಧಿ ಲೇಬ್ ಹಾಕೋದ್ರಲ್ಲಿ ಅರ್ಥವೇ ಇಲ್ಲ. ಶುದ್ಧಿ ಬರೋದು ನಾವು ಸ್ವೀಕರಿಸುವಾಗ. ನಾವೇನಾದ್ರೂ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಇಂದ ತಗೊಂಡ್ರೆ ಅದು ಶುದ್ಧಿ, ಆಹಾರ ಶುದ್ಧಿ ಆಯ್ತು ಹಿಂದೂ ಪ್ರಕಾರ. ಹಿಂದೂ ಅಟ್ಲೀಸ್ಟ್ ಭಗವದ್ಗೀತೆ ಪ್ರಕಾರ. ಭಗವದ್ಗೀತೆ ಹಿಂದೂಯಿಸಮ್ ಇಂದ ಒಂದು ಬಿಗ್ಗೆಸ್ಟ್ ವಿಂಡೋ ಅದು. ದಟ್ ಈಸ್ ದಿ ವೈಡ್ ವಿಂಡೋ ಆಫ್ ಹಿಂದೂಯಿಸಮ್, ಸನಾತನ ಧರ್ಮಕ್ಕೆ. ಸೊ ಅದರ ಪ್ರಕಾರ ನಾವು ಆಹಾರ ಸ್ವೀಕರಿಸುವಾಗ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಬಹಳ ಮುಖ್ಯ. ಯಾವುದೇ ರೀತಿ ಅಹಂಕಾರದಿಂದ ತಗೊಂಡ್ರೆ ನಾವು ಪಾಪವನ್ನೇ ತಿನ್ನುತ್ತೇವೆ. ನಾವು ಕೇಳ್ದಂಗೆ ಅವಳು ಪಾರ್ವತಿ ಶಿವನ ಬಗ್ಗೆ ತಪಸ್ಸು ಮಾಡ್ತಾ ಇದ್ದಾಗ ಅಪರ್ಣ ಅಂತ ಹೆಸರು ತಕೊಂಡ್ಲು. ಯಾಕಂದ್ರೆ ಅವಳು ಒಂದು ಎಲೆನ್ ಕೂಡ ತಿಂತಾ ಇರ್ಲಿಲ್ಲ. ಆ ತರ ಉಪವಾಸ ಮಾಡಿ ಮಾಡಿದ್ಲು ತಪಸ್ಸು. ನಾವು ಅದೇ ತರ ಹೊರಗಡೆ ಹೋದಾಗ ಯಾವುದೋ ಒಂದು ಎಲೆ ಬಿದ್ದಿರುತ್ತೆ ಅಂತ ಇಟ್ಕೊಳ್ಳಿ, ಅದಾಗದೆ ಒಣಗಿ ಗಿಡದಿಂದ ಬಿದ್ದಿರುತ್ತೆ. ಆ ಎಲೆನ್ ತಕೊಂಡು ನಾನು ಎಂಥ ಧನಿನಪ್ಪ, ನಾನು ವೆಜಿಟೇರಿಯನ್ ಕೂಡ ಅಲ್ಲ, ಯಾವುದನ್ನು ಹಿಂಸೆ ಮಾಡದೆ ಅದಾಗದೇ ಬಿದ್ದ ಎಲೆನ ನಾನು ತಿಂತಾ ಇದ್ದೀನಿ, ಎಂಥ ಮಹಾನುಭಾವ ನಾನು ಅಂತ ತಿಂದ್ರೆ ನಾವು ಪಾಪವನ್ನೇ ತಿಂದಂತಾಗತ್ತೆ ಕೃಷ್ಣನ್ ಪ್ರಕಾರ. ನಾವು ಏನನ್ನೇ ತಿಂದ್ರು ನಾವು ಒಂದು ರೀತಿ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳಬೇಕು. ಇದೇ ತರ ಯಾರಿಗಿದೆ ಇನ್ನೊಂದು ಮತಕ್ಕೆ ಅಂದ್ರೆ ಕ್ರಿಶ್ಚಿಯನ್ಸ್ ಏನ್ ತಿಂದ್ರು ಅವರು ಒಂದು ರೀತಿ ದೇವರ ಗ್ರೇಸ್ ಅಂತ ಹೇಳ್ಕೊಂಡು ತಿನ್ಬೇಕು. ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಊಟ ಮಾಡೋಕ್ ಮುಂಚೆ ಗ್ರೇಸ್ ಹೇಳಿ, ಅವನ ಪರಮಾತ್ಮನ ಒಂದು ಕೃಪೆಯಿಂದ ತಿಂತಾ ಇದ್ದೀವಿ ಅವನ ಅಂತ ಹೇಳಿ ತಿನ್ಬೇಕು. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ಹಿಂದೂಗಳಿಗೂ ಮತ್ತು ಕ್ರಿಶ್ಚಿಯನ್ಗೂ ಆಹಾರ ನಿಯಮ ಒಂದೇ. ಆದ್ರೆ ನಾವು ಏನು ತಿಂತೀವಿ ಏನ್ ತಿನ್ನೋಲ್ಲ ಅನ್ನೋದು ಅವ್ರವ್ರ ಸಂಬಂಧಪಟ್ಟಂಗೆ. ಈ ಕ್ರಿಶ್ಚಿಯನ್ಸ್ ಎಷ್ಟೋ ಹಿಂದೂಗಳು ಗೋಮಾಂಸ ತಿನ್ನೋಲ್ಲ, ಕೆಲವರು ಈರುಳ್ಳಿನೂ ತಿನ್ನೋಲ್ಲ, ಕೆಲವರು ನಾನು ಹೇಳ್ದಂಗೆ ಶುಕ್ರವಾರ ನೆಲ್ಲಿಕಾಯಿ ತಿನ್ಕೊಡ್ದು, ಬುಧವಾರ ಇನ್ನೊಂದು ತಿನ್ಕೊಡ್ದು, ಗುರುವಾರ ಊಟನೇ ಮಾಡ್ಕೊಡ್ದು, ಈ ತರ ನಿಯಮಗಳಿದೆ. ಅವೆಲ್ಲ ಸಬ್ಸೆಕ್ಟ್ಗಳ ನಿಯಮಗಳು. ಆದರೆ ಬ್ರಾಡ್ ನಿಯಮ ಸನಾತನ ಧರ್ಮ ಏನು ಅಂದ್ರೆ ನಾವೇನೇ ಸ್ವೀಕರಿಸಿದ್ರು ಅದನ್ನ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಆಗಿ ಸ್ವೀಕರಿಸಬೇಕು.
ಇದು ಬರೀ ಆಹಾರಕ್ಕೆ ಮಾತ್ರ ಅಲ್ಲ, ಇದೆಲ್ಲದಕ್ಕೂ ನಮ್ಮ ಎಲ್ಲ ಸೌಭಾಗ್ಯಗಳಿಗೂ, ನಮ್ಮ ಮನೆ ಮಠ, ನಮ್ಮ ಸಂಬಳ ಏನೇ ಇದ್ರು ನಮಗೆ ಎಲ್ಲವನ್ನು ನಾವು ಆ ರೀತಿ ಪ್ರಸಾದ ಭಾವದಿಂದಲೇ ಸ್ವೀಕರಿಸಬೇಕು. ಇಲ್ದಿದ್ರೆ ನಾವು ಪಾಪಿಗಳು ಗೀತೆ ಪ್ರಕಾರ. ಇದು ಪ್ರತಿಯೊಂದು ನಮ್ಮ ಈಗ ಮನೆ ಇರುತ್ತೆ, ಸಂಬಳ ಇರುತ್ತೆ, ಅದೆಲ್ಲ ಏನೇನ್ ಬಂದ್ರೆ ನಾವೇನು ಎಲ್ಲಿಂದಲೂ ತಗೊಂಬಂದಿಲ್ಲ. ಕೆಲವ್ರು ಹೇಳ್ತಾರೆ ನಾವು ಇದು ನೋಡಿ, ಇದು ಪರೋಟ, ಇದು ನಾನ್ ಪರೋಟ, ಇದು ನಾನು ಸ್ಕ್ರಾಚ್ ಇಂದ ಮಾಡಿದ್ದೀನಿ, ಪಟೇಲ್ ಬ್ರದರ್ಸ್ ಅಲ್ಲಿ ತಗೊಂಡಿದ್ದೆಲ್ಲ, ವಾರ್ಮ್ ಅಪ್ ಮಾಡಿದ್ದೆಲ್ಲ ಮನೇಲೇ ಮಾಡಿದ್ದು ಫ್ರಮ್ ಸ್ಕ್ರಾಚ್ ಅಂತ ಹೇಳಿದ್ರು ಒಬ್ರು. ನಾನು ಹೇಳಿದೆ, ಸರಿ ನಮ್ಮ, ನೀವು ಸ್ಕ್ರಾಚ್ ಅಲ್ಲಿ ಮಾಡಿದ್ರಿ, ಆದ್ರೆ ಟು ಡೂ ಎನಿಥಿಂಗ್ ಫ್ರಮ್ ಸ್ಕ್ರಾಚ್ ನಾವು ಮೊದಲು ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು, ಆವಾಗ ವಿ ಕ್ಯಾನ್ ಕ್ಲೈಮ್ ವಿ ಮೇಡ್ ಇಟ್ ಫ್ರಮ್ ಸ್ಕ್ರಾಚ್. ಇಲ್ದಿದ್ರೆ ಅದು ಒಂದು ರೀತಿಯ ವಿಶ್ವಾಸ ಭಾವ, ಒಂದು ರೀತಿಯ ಧನ್ಯತೆಯಿಂದ ಉಪಯೋಗಿಸ್ಬೇಕೇನ್ ತಗೊಂಡ್ರು. ಅದೇ ಹಿಂದೂ ಪ್ರಕಾರ ಆಹಾರ ಶುದ್ಧಿ. ಸೊ ಕೆಲವರು ಕೇಳ್ತಾರೆ, ನೀವೇನು ವೆಜಿಟೇರಿಯನ್ನೋ, ನಾನ್ ವೆಜಿಟೇರಿಯನ್ನೋ, ಲ್ಯಾಕ್ಟೋ ವೇಗನ್ನೋ, ಪ್ರೆಸ್ಟೋ ವೇಗನ್ನೋ ಅಂತ ಕೇಳ್ತಾರೆ. ನಾನು ಹೇಳ್ತೀನಮ್ಮ, ನೋಡಿಮ್ಮ, ನಾನು ಟೇಸ್ಟೇರಿಯನ್. ಟೇಸ್ಟ್ ಚೆನ್ನಾಗಿದ್ರೆ ತಿಂತೀನಿ ನಾನು, ಆದ್ರೆ ಏನ್ ತಿಂದ್ರು ನಾನು ವಿಶೇಷವಾದ ಗ್ರಾಟಿಟ್ಯೂಡ್ ಆಫ್ ಆಟಿಟ್ಯೂಡ್ ಇಂದ ಸ್ವೀಕರಿಸ್ತೀನಿ. ಇದು ನಮ್ಮ ಇದು ಭಗವದ್ಗೀತೆಯಲ್ಲೇ ಮನೆಯಲ್ಲಿ ಇದಲ್ಲದೆ ಇನ್ನೊಂದು ಕಡೆ ಹೇಳ್ತಾನೆ, ಯಾವುದು ಸಾತ್ವಿಕ ಆಹಾರ, ಯಾವುದು ರಾಜಸಿಕ ಆಹಾರ, ಯಾವುದು ತಾಮಸಿಕ ಆಹಾರ ಅಂತ. ಅದು ಯಾವುದ್ರಲ್ಲೂ ಕೃಷ್ಣ ಯಾವ ಇಂಗ್ರೀಡಿಯೆಂಟ್ ಅನ್ನು ಸ್ಪೆಸಿಫೈ ಮಾಡಲಿಲ್ಲ. ಇವಾಗ ಬಿಸಿಬೇಳೆ ಬಾತ್ ನಾವು ಮಾಡಿದಾಗ ಹೊಸದಾಗಿ ಮಾಡಿ ಜಾಸ್ತಿ ಎಲ್ಲ ಪರಿಷ್ಕರವಾದ ತರಕಾರಿಗಳಿಂದ ಮಾಡಿ ಹೊಸ ಬೇಳೆ ಚೆನ್ನಾಗಿ ಫ್ರೆಶ್ ತಿಂದ್ರೆ, ಎಲ್ಲ ಖಾರ, ಉಪ್ಪು, ಖಾರ, ತುಪ್ಪ ಎಲ್ಲ ಹೆಚ್ಚಿಗೆ ಹಾಕಿದೆ ಚೆನ್ನಾಗಿ ಮಾಡಿ ತಿನ್ಕೊಂಡ್ರೆ ಅದು ಸಾತ್ವಿಕ ಆಹಾರ ಆಗುತ್ತೆ. ಅದೇ ಬಿಸಿಬೇಳೆ ಬಾತಿಗೆ ಒಂದು ಮಣ ತುಪ್ಪ, ಜಾಸ್ತಿ ಖಾರ, ಜಾಸ್ತಿ ಉಪ್ಪು, ಆಹಾಹಾ ಅಂತ ಇದು ಹೊಟ್ಟೆ ಉರಿ ಬರ್ಬೇಕು ತಿಂದ್ರೆ, ಆ ಥರ ಬೆವರು ಬರಬೇಕು ಮುಖದಲ್ಲಿ, ಆ ಥರ ಮಾಡಿದ್ರೆ ಅದೇ ಬಿಸಿಬೇಳೆ ಬಾತು ರಾಜಸಿಕ ಆಹಾರ ಆಗುತ್ತೆ. ಆ ಬಿಸಿಬೇಳೆ ಬಾತನ್ನೇ ಹಳೆ ಅನ್ನದಲ್ಲಿ ಮಾಡಿ ಅಥವಾ ಇವತ್ತು ಮಾಡಿದ ಬಿಸಿಬೇಳೆ ಬಾತನ್ನು ಹೊರಗಡೆ ಇಟ್ಬಿಟ್ಟು ಹಳಸಿದ ಮೇಲೆ 4 ದಿವಸ ತಿಂದ್ಕೊಂಡು ತಿಂದ್ರೆ ಅದು ತಾಮಸಿಕ ಆಹಾರ ಆಗುತ್ತೆ. ಒಂದೇ ಆಹಾರ, ಒಂದೇ ಇದು ಸಾತ್ವಿಕ, ರಾಜಸಿಕ, ತಾಮಸಿಕ ಎಲ್ಲ ಆಗಬಹುದು. ಇದನ್ನ ನಾವು ಬಹಳ ಜ್ಞಾಪಕ ಇಟ್ಕೋಬೇಕು. ನಮ್ಮ ಸಂಸ್ಕೃತಿನಲ್ಲಿ ತುಂಬಾ ತೊಂದರೆ ಆಗಿದೆ ಇದರಿಂದ. ನಿಮಗೆಲ್ಲ ತಿಳಿದಂಗೆ ಮಹಮ್ಮದ್ ಅಲಿ ಜಿನ್ನಾ ಅವರ ತಾತ ಅವರು ಹಿಂದೂ, ಶ್ರೇಷ್ಠವಾದ ಹಿಂದೂಗಳವರು. ಅವರನ್ನ ಮತಾಂತರ ಬಹಿಷ್ಕಾರ ಹಾಕಿದ್ ಯಾಕೆಂದ್ರೆ ಅವರು ಮೀನು ಹಿಡಿದು ಮಾರಾಟ ಮಾಡಿದ್ರು ಫಿಶರೀಸ್ ಅಲ್ಲಿ. ಅವರೇನ್ ತಿಂತಾ ಇರ್ಲಿಲ್ಲ, ಆದ್ರೆ ಅವ್ರ ಸೆಕ್ಟ್ ಅಲ್ಲಿ ವೆಜಿಟೇರಿಯನ್ಸ್ ಅವರು. ಈ ತರ ನಮ್ಮ ಸೆಕ್ಟ್ನವನೊಬ್ಬ ಮೀನು ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು, ಮೀನಲ್ಲಿ ದುಡ್ಡು ಮಾಡ್ಬಿಟ್ನಲ್ಲ ಅಂತ ಅವ್ರನ್ನ ಬಹಿಷ್ಕಾರ ಹಾಕಿದ್ರು. ಅವ್ರ ಮೊಮ್ಮಗ ನೋಡಿ, ಅವರು ಏನು ಮಾಡ್ತಾರೆ ಪಾಪ, ಬಹಿಷ್ಕಾರ ಆದ್ರೆ ಕೊನೆಗೆ ಅವರು ಇಸ್ಲಾಂ ಮತ ಸ್ವೀಕರಿಸಿದ್ರು. ಆದ್ರೂ ಮನಸ್ಸಿನಲ್ಲಿ ಹಿಂದೂಗಳೇ ಅವರು. ಅವ್ರ ಮೊಮ್ಮಗ ನಿಮಗೆಲ್ಲ ತಿಳಿದ ಹಾಗೆ ಇಸ್ಲಾಂ ಆಗಿ ಒಂದು ದೇಶ ವಿಭಜನೆಯೇ ಆಗೋಯ್ತು ಅವರಿಂದ. ಸೊ ಇದು ನಾನು ಹೇಳ್ತಿರೋದು ಬರೀ ಅಕಾಡೆಮಿಕ್ ಇಂಟ್ರೆಸ್ಟ್ ಅಲ್ಲ, ಇದು ಬಹಳ ಮುಖ್ಯ. ಇದೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೀವೆಲ್ಲ ಏನ್ ತಿಂದ್ರು ಬರೇ ಟೆಂಪಲ್ ಅಲ್ಲಿ ಕೂಡ ಪ್ರಸಾದ, ಇದು ಬಾದಾಮಿ ತೀರ್ಥ ಮಾತ್ರ ಪ್ರಸಾದ ಅಲ್ಲ. ಅದು ಎಲ್ಲಿ ಏನ್ ತಿಂದ್ರು ನಾವು ಪ್ರಸಾದ ಭಾವದಿಂದ ಸ್ವೀಕರಿಸ್ಬೇಕು. ಇಷ್ಟು ಹೇಳಿ, ಅದೇ ನಾನು ಹೋದ ವಾರ ಅಲ್ಲ, ಹಿಂದಿನ ಕಾರ್ಯಕ್ರಮದಲ್ಲಿ ಹೇಗೆ ಕಳ್ಳರು ಹಾಕೊಡುದು. ನೀವು ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ಪಾನೀಯ ತಗೊಳ್ಳದೆ ಟಿಪ್ಸ್ ಕೊಡದೆ ಬಂದ್ರೆ ನೀವು ಕಳ್ಳರೇ ಅಂತ. ಈಗ ನೀವು ಒಂದು ರೆಸ್ಟೋರೆಂಟ್ಗೆ ಹೋಗಿ ಕಳ್ಳರೂ ಆಗ್ಬೋದು, ಪಾಪಿಗಳು ಆಗ್ಬೋದು. ನೀವು ಯಾವುದು ಪಾನೀಯ ತಗೊಳ್ಳದೆ ಇದು ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಇಲ್ಲದೆ ಊಟ ಮಾಡೋದ್ರಲ್ಲಿ ನೀವು ಒಂದೇ ಏಟಲ್ಲಿ ನೀವು ಕಳ್ಳರು ಮತ್ತು ಪಾಪಿಗಳು ಆಗ್ತೀರಾ. ಹೇಳಿ ಮುಗಿಸ್ತೀನಿ. ಮತ್ತೆ ಧನ್ಯವಾದಗಳು ವಿಜಯ ಅವರೇ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಕೋಟಿ ಅವರೇ. ತಮ್ಮ ಮಾತಲ್ಲಿ ನಗುನು ತರ್ತೀರಾ ನಮ್ಗೆ, ಅಷ್ಟರಲ್ಲೇ ಒಂದಿಷ್ಟು ಜ್ಞಾನನೂ ಕೊಡ್ತೀರಾ. ಸೊ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಅಸ್, ಎನಿಥಿಂಗ್ ವಿ ಈಟ್ ವಿ ಶುಡ್ ಈಟ್ ವಿತ್ ಗ್ರಾಟಿಟ್ಯೂಡ್. ದಾಟ್ ವಿಲ್ ಚೇಂಜ್ ಹೌ ಇಟ್ ಇಂಪ್ಯಾಕ್ಟ್ಸ್ ಅಸ್ ಇನ್ಸೈಡ್ ಅನ್ನೋದೊಂದು ಮಾತನ್ನ ಹೇಳಿದ್ರಿ ನೀವು. ಇಟ್ ಈಸ್ ರಿಯಲಿ ವೆರಿ ಬೆನಿಫಿಷಿಯಲ್ ಟು ಹ್ಯಾವ್ ಫುಡ್ ಎವ್ರಿ ಟೈಮ್ thinking of the higher power and being grateful for the food. So thank you very much ಕೋಟಿ ಅವರೇ, ನಮ್ಗೆ ಇದನ್ನ ಶೇರ್ ಮಾಡಿದ್ದಕ್ಕೆ. ಮುಂದಿನ ಸರಿ ಮತ್ತೆ ಸಿಗೋಣ ಬೇಗ. ಥ್ಯಾಂಕ್ ಯು. ನಮಸ್ಕಾರ. ಸೊ ಈಗ ಮುಂದಿನ ನಮ್ ಗೆಸ್ಟ್ ಪಾಪ ತುಂಬಾ ಪೇಷಂಟ್ ಆಗಿ ವೇಟ್ ಮಾಡ್ತಾ ಇದ್ದಾರೆ. ಅವರು ಆಲನ್ ಬೋಮನ್ ಅಂತ, ಇಲ್ಲಿ ಡೇಟನ್ ಒಹಾಯೋ ಅವರ ಅಲ್ಲಿಯ
ಮ್ಯೂಸಿಷಿಯನ್, ಫೇಮಸ್ ಮ್ಯೂಸಿಷಿಯನು. ಅವರು ನೀವು ತುಂಬಾ ಬೇರೆ 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 ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಕೇಳಿರ್ತೀರಾ. ತಬ್ಲಾ ಆಯ್ತು, ಹಾರ್ಮೋನಿಯಂ ಆಯ್ತು, ತುಂಬಾ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಕೇಳಿರ್ತೀರಾ. ಬಟ್ ಇವನ್ ಈಗಿನ ಕಾಲಕ್ಕೆ ಗಿಟಾರ್ ಆಯ್ತು, ಪಿಯಾನೋ ಆಯ್ತು, ಅದನ್ನು ಕೇಳಿರ್ತೀರಾ. ಬಟ್ ಕ್ಯಾರಿಲಾನ್ ಅನ್ನೋದು ಇನ್ಸ್ಟ್ರೂಮೆಂಟ್ ಬಗ್ಗೆ ಕೇಳಿದೀರಾ? ಬನ್ನಿ ಇವತ್ ಮಾತಾಡೋಣ. ಕ್ಯಾರಿಲಾನ್ ಅನ್ನ ನುಡಿಸೋ ನಮ್ಮ ಆಲನ್ ಬೋಮನ್ ಅವರನ್ನ ಈ ನಮ್ಮ ಮಂಚಕ್ಕೆ ಸ್ವಾಗತಿಸೋಣ. So here we are going to welcome Alan Bowman, carillonist from Dayton, Ohio, to our program. Good afternoon. Hi, Alan. Good afternoon, and thank you for waiting so patiently. It's my pleasure. I hope we did not bore you with a lot of speaking in Kannada language. No, I was very interested in hearing what was going on. And for all the people that are going to the Navika event in Florida, that's in Tampa at the end of this month. Correct. There's a beautiful, one of the world's finest carillons is in between Tampa and Orlando. Oh, okay. So if anyone that's traveling at the end of this month wants a little side trip, if they're going to Disney World in Orlando after Tampa, in Lake Wales, Florida, is a very famous and beautiful from 1929 carillon called Bok Tower, B-O-K is the spelling of it. And it's a beautiful botanical gardens, and it's in such an amazing setting to hear the bells there, and certainly to play there. I've been playing there the past 2 winters. I was able to enjoy playing the bells in Lake Wales, Florida. That's wonderful to know. Thank you for the tip. I definitely feel like next time we go to Florida, we'll check it out. And again, as you said, there are many people traveling to Florida this month end. So I hope they take that side trip and check out the carillon there. So before we begin, I would like to just ask you to give us a little bit more idea about what a carillon is. I was just telling our viewers, we've heard of a lot of famous instruments like piano and guitar, right? Drums, etc. But not many people know what a carillon is. So would you be able to just explain in a little bit? And I can show you some pictures too as you speak about what carillon is. Certainly. So a carillon is a collection of sometimes very, very large bronze bells. So the material they're made out of is about 80% copper, 20% tin, and that's called bell bronze. And so they're very large bells, and they're often hung in a tower, and you can see in the background, and there's another picture of the Deeds Carillon in Dayton, Ohio, how they're hung on a bell frame. And the way those bells are played are from a keyboard, a very large wooden keyboard that looks kind of like an organ keyboard, especially because it has pedals for the feet to play the larger bells. There's a picture of the keyboard, as well as the hands playing possibly all the bells with your hands. But as you go to the left and the bells get larger, the lower tones, they get heavier to play. And so that's why the feet are very helpful to assist in playing those large bells. So each one of those keys is connected to a wire that goes up through the playing compartment and up to the bells that are most of the time above you, sometimes below, but as in the case in Dayton, it's all above me. Each one of those wires goes up to one clapper on one of the bells. And the clapper's inside the bell. So if this is inside the bell wall and this is the clapper, the wire actually moves the clapper and strikes the inside of the bell. And it can be done very rapidly, very slowly. It's a very responsive instrument and can be played very, very expressively, like a piano. I can play fortissimo, triple forte, even if you're familiar with that dynamic, the loudest, or you can play it piano or pianissimo, the quietest sound, by how hard or softly you strike one of those large wooden keys with your hand or with your foot. So that's how the bells are rung and played as a very large, very heavy musical instrument. That's wonderful to know. So you went through the details, but I would like to bring the attention of our viewers back to this picture here. So this is Deeds Carillon, which is in Dayton, Ohio. And this is where I met Alan for the first time. And
for those of you who are not able to grasp it fully, the bells are all hung up in the tower here, and then there's a small black box right underneath the bells, and that is where Alan actually goes to play and do his magic, all that he explained with how the instrument works. So he's up there literally high above Dayton, Ohio, playing these instruments, beautiful music with the concert that he does. And I was impressed. I was so amazed just knowing that I have seen every musician played on the ground, and you are the first one that I have seen. You are up in the air playing music, quite literally. So that is wonderful. So this is Deeds Carillon. You can see the Carillon Historical Park around it. There is a museum right behind it in the building. And this, I believe this has 57 bells. Is that right, Alan? That's correct. 57 bells. Okay. Okay. Wonderful. So you, how often are you there to play carillon? So I would like to be there every day and practicing because it takes a lot of practice to prepare for concerts. But physically, I'm able to play about every other day to go and work on new music and also music that I'm preparing for the concerts on Sunday afternoons. And in Dayton, we have concerts on Sundays at 3 p.m. For most of the year. They begin on Easter Sunday for the sunrise service. That's kind of our first concert of the season. And then they go on Sundays through some of the holidays, Christmas holidays, into December. And then it gets very, very cold in Ohio, potentially. And if there's a possibility of ice forming on those wires that are connected to those bells, it's all outside and susceptible to the elements, then the instrument can be unplayable and uncomfortable to be up in that little black box in the wintertime. So the concert season is fairly long. And I also play at a tower in Cincinnati area in a little village called Marymount. And their concert season is much shorter, just between our Memorial Day holiday and our Labor Day holiday coming up here at the beginning of September. So a little bit shorter season there. So I'm very busy in the summertime, especially with the two towers. But I could play every day because I would need the practice, and it's just so much fun. Right. Yeah, it was great to hear you play that day, and I will try and play some video clips of that. So just one thing I skipped before talking to you was actually formally introduce you properly to our guests, to our viewers here. So you are a native of Dayton, Alan, and you received your bachelor's degree in systems analysis with a minor in piano performance from Miami University here in Oxford, Ohio, back in '88. Yeah. And you got a master of music degree with a major in organ performance from Florida Atlantic University in 2005, Boca Raton, Florida. Correct. And you worked in Florida for 25 years as a director of music in Lutheran, Anglican, and Roman Catholic churches. So how lucky are we that we are having you in Dayton, Ohio now? You could have settled in beautiful Florida. Well, a lot of it was because of my father. He was in Florida with me, but now he's in assisted living back here in Ohio. Near my sisters and their families too. So it was my idea to somehow get back up here while he's still here and enjoy time with him. So the way this carillon career came about was sort of took a path, but it all began with my church music work, directing handbell choirs in Florida, and having that interest in making music with bells, visiting Bach Tower in Florida that I had mentioned before, and seeing this enormous instrument playable from an organ-like keyboard. And I thought, someday I want to learn to do that. And I knew there was a tower in Dayton, Ohio. Right. And so one time when I was visiting my father about almost 4 years ago, I took a lesson from the carillonneur of the Deeds Carillon here in Dayton. And I just fell in love with it very, very quickly. And he said, go get your diploma and come back and you might have a job here in Dayton and where your father is. And so it's all worked out very nicely. Yes. I mean, end of the day, it's all about family. I feel, you're lucky to have a nice family here. And I thank them
for bringing you to Dayton, Ohio, Yes. bringing you back to Dayton. So we Likewise. are lucky to have you here. And so you did go back to receive your diploma in Belgium, I believe, in 2023, and then Correct. performed concerts in Belgium, Netherlands, Germany, Ireland, and then US, right? Yes. That's right. wonderful to know. So we will move on with some of the slides and pictures that we have, and I am going to try and play some videos that we took that day, that I took that day. I was so impressed with your, performance. So let me try doing that. And if you see anything that you would like to add, based on the pictures or videos, please go ahead and add to our Sure. viewers. We are all really interested to know more about this. Once again, this is Deeds Carillon Park, and this is Alan playing. And I just wanted to read a little bit about this. Carillon Park owes its existence to the generosity of Colonel and Mrs. Edward A. Deeds. The Carillon, built of granite, steel, and limestone, reaches skyward for an impressive 151 feet. The gift of Mrs. Deeds, it was dedicated on August 23rd, 1942. Following the completion of Carillon, Colonel Deeds provided for the creation of a park museum containing exhibits relating to Dayton and the development of transportation. So the park is 65 acres here, and it is administered by Educational and Musical Arts Incorporated, a subsidiary of the Dayton Foundation. Dayton Foundation does a fantastic job for us here in Dayton, Ohio, supporting various causes. So looks like Carillon Park is benefiting as well. And this is a very beautiful historical park. If you go into the museum, there's a lot to learn about the history of Dayton, Ohio, and also see a lot of pictures and artifacts there. And coming back to what we were talking about, Deeds Carillon, this is how the bells are hanging up in the tower. So we are seeing more details of the bells here. And then we see the beautiful Dayton and our rivers from the downtown Dayton, nearby downtown Dayton in the backdrop here. So this was a concert that I attended, and it was a beautiful sunny day, and Alan was there up in the Deeds Carillon and playing all these, and I enjoyed all of them. I'm not very talented in music myself, I must admit, but I really enjoyed listening to all of these while I was strolling around in the park. So this was back in July 20th, and I know you said you come back every now and then to play there. And of course, I think viewers can look at the Carillon Park website to get more details about the upcoming events and when they can attend your next concert. So let me try playing clips from your concert now. And also you have shared the YouTube link for one of the videos that you have uploaded. We will try sharing that as well.
That was our elderly gentleman there handing out programs. Very soggy, wet programs. As you can see, we have concerts rain or shine. Right. It was a little bit of a rainy day, and those programs were very wet. Yes, it was. It was. Yep. But I tell you, your music, it just made the whole atmosphere more enjoyable. It was Well, beautiful. thank you. And it's nice to hear it. I don't often get to hear a recording from the ground. I just hear Yeah. what it sounds like, which is different where I Right. am, right underneath the bells. So that's very helpful. That particular music is ragtime for people who are Okay. not familiar with Scott Joplin, one of our American composers in the early 1900s. This is from around 1907. This ragtime music, which is very fitting for this historical park Yes. with all the old automobiles and the old airplanes from the Wright brothers and that turn of the century feeling. So I love playing ragtime at the Deeds Carillon. It just makes you smile. Yes, yes, absolutely. I couldn't tell all the details that you just said because you're in that field. I mean, I just loved hearing all the bells, and I was so taken away by the beautiful sounds of the bells. It was like I'm part of that whole movie, Sound of Music. I'm right there on the hills, running around, listening to the music that you were playing. So how did you like that, hearing from the other's perspective? As you said, you cannot hear that, right? Helpful. And hear things that I should be doing, maybe playing more loudly in certain spots, softer in certain spots. Wow. Again, because of the difference in how it sounds between up there Correct. and down on the ground. So it's very helpful. It's a good Yeah, tool. You need to that's listen. wonderful. So I'm thank just going to finish this video. There's a little bit of clip left, and we would love to hear your music again. Okay, just give me a minute, please. Now, this is another video. Okay. So traffic right there next to Deeds Carillon. And if you just walk past that and go into the park, it is just so peaceful, so calm. This park is right next to University of Dayton Research Institute. There's a little bit of traffic. That was a Sunday afternoon, so not too much. A lot to walk around, big area. And there you go. We all see better. Deeds Carillon. Now, one last video clip of Alan exiting the building. There you go, exiting Deeds Carillon after the concert. So you take an elevator up and down to Yes, that. it's the elevator, very, very small, but it's in one of the legs that you see, the 4 different legs of the tower. Right. And they installed that in 1988, the elevator, that is, Okay. when they installed the new Carillon and all new bells. Well,
Yeah. The original bells were from 1942, and there were only 23 when the Deeds built the Carillon. Yeah. And it was only playable from the downstairs. Mrs. Deeds never had to go up to the top like in that little black box. That was only there since 1988 when the new Carillon was installed. Yeah. And I just have a feeling that it's not for the faint of heart to be up there and playing music, like, giving that peaceful vibes to everybody, just being up in there. Oh, it's fine once you get up there. It's Okay. being in the elevator is not a lot of fun. Not a But fun. once you're there and playing, it's just wonderful. Yes, yes. You probably just get lost in your music then once you I start do. playing. I Yeah, do. wonderful. So you had also shared one YouTube link. So let's see if we are able to play that for our viewers. One last thing to share with our viewers today. And this is in Belgium, in the Yes. city of Lier. Yep, this is from Belgium. Are we able to hear the sound? Let me see. For some reason, the sound is not coming up. Yeah, so I guess there is some issue which we were expecting. Sometimes it happens. We are not able to hear the sound of that. But, I will try and share that link with our viewers. So would you like to say anything about that video that you shared? Yes, that's much different playing in Belgium. And you saw the television monitor that's there in that little garden area. It's at a little cafe. So people could sit and listen to the evening concerts with their glass of wine or their little dessert or whatever's available at the cafe, and then watch me on the monitor playing up in the cathedral tower, which is just next to that little cafe. But that's very typical of the concert scenarios in Europe, Belgium and the Netherlands especially. There's some of that here in the US, but it's very special to play concerts there in Europe, in Belgium and in the Netherlands. It's very much part of the culture there. Yeah. That is wonderful to know. I'm going to share this link with our viewers later because it'll be easier for them to open it up and, watch it. But thank you for sharing that with us. And Sure. yeah, this was a wonderful interview for me personally. I learned a lot from you, Alan. I hope you enjoyed being part of the program. And there you go. We met for the first time. I had to take a picture. I'm so thankful that you were there at that concert. Yes, Thanks for yes. being there. My pleasure. It was absolutely a pleasure. And thank you once again for taking time off on Sunday. I know Sundays are busy for you, but today is a Saturday. We moved it. We were supposed to do it Sunday, but so we decided to do it today. But I hope it did not cut through with a lot of your planning and your day's routine. No, not at all. Yeah, thank you once again for being here and appreciate you waiting patiently while we spoke with our other guests. And I hope you enjoyed being part of the program as well. Very much. Thank you for having me, and thank you for letting me share this very unusual world of the Carillon. Yes, absolutely. We learned about a new instrument. We learned more about you. We appreciate you joining today. And we will hope to, welcome you back on the program sometime. I'd Thanks, love to. Alan. Thank you, Vijaya. Thank you. Take care. You too. Thanks. So that was our program with Alan Bowman. So he is a Carillonist from Dayton, Ohio. And this was wonderful to be with him on our program today. And our program is Kannada Connection. If you look at the screen, you have all the details there. And once again, back to our mother tongue of Kannada, our native language. ಸೊ ಇವತ್ತಿನ ಕನ್ನಡ ಕನೆಕ್ಷನ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೀವು ಎಂಜಾಯ್ ಮಾಡಿದಿರಾ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾರಾದ್ರೂ ರೆಕಮೆಂಡೇಶನ್ ಇದ್ರೆ ನಮ್ಗೆ ತಿಳಿಸಿ. ನೀವು ಗೆಸ್ಟ್ ಆಗಿ ಬರೋದಿದ್ರೆ ನಮ್ಮ ಪ್ರೋಗ್ರಾಮ್ ನಲ್ಲಿ ವಿ ವಿಲ್ ವೆಲ್ಕಮ್ ಆಲ್ ಟ್ಯಾಲೆಂಟ್ಸ್ ಅಂಡ್ ಆಲ್ ಪರ್ಸನಾಲಿಟೀಸ್ ಹೂ ಹ್ಯಾವ್ ಸಮಥಿಂಗ್ ಟು ಶೇರ್. ಮತ್ತೊಮ್ಮೆ ನಾನು ಹೇಳ ಬಯಸ್ತೀನಿ ಅಂದ್ರೆ ಪ್ರೇರಣೆ, ಪ್ರೋತ್ಸಾಹನೆ, ಮಾಹಿತಿ, ಮನೋರಂಜನೆ ಎಲ್ಲಕ್ಕೂ ನಾವು ಒಂದು ಪ್ಲಾಟ್ಫಾರ್ಮ್ ಮಾಡೋಣ ಅಂತ ಮಾಡಿದ್ದು ಇದು ಕನ್ನಡ ಕನೆಕ್ಷನ್ ಟು ಬ್ರಿಂಗ್ ಕನ್ನಡಿಗಾಸ್ ಫ್ರಮ್ ಅರೌಂಡ್ ದ ವರ್ಲ್ಡ್
in one place. And also, as we move on, ನಮ್ಮ ಲೈಫಿನ ಜರ್ನಿನಲ್ಲಿ ನಾವು ಯಾರಾದರೂ ಇವತ್ತು I met Alan recently. I was so inspired. So I wanted to share more about him with you. I wanted to introduce him to you. So just like that, if you have met somebody else who you have been inspired by, please let us know and we can share about them on our program. So ದಯವಿಟ್ಟು ನಿಮ್ಗೆ ಯಾರಾದರೂ ಪರಿಚಯ ಆಗಿದ್ರೆ, ನೀವೆಲ್ಲಾದ್ರೂ ಭೇಟಿಯಾಗಿದ್ರೆ ನಮ್ಗೆ ತಿಳಿಸಿ. You can reach me on social media, Facebook, LinkedIn, Instagram. Stay tuned with Vijaya is my page and host Vijaya is my tag. So thank you once again. Next time ಸಿಗೋಣ. And ಇವತ್ತು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲರ ಜೊತೆ ಮಾತಾಡಿ. ಆಮೇಲೆ ಮುಂದಿನ ಸಾರಿ ಪ್ರೋಗ್ರಾಮ್ ಡೀಟೇಲ್ಸ್ ಎಲ್ಲ ಪಬ್ಲಿಷ್ ಮಾಡ್ತೀನಿ. ದಯವಿಟ್ಟು be in touch with us and we'll see you next time. Until then, stay happy, stay healthy, take care. Namaste. Namaskar, Sat Sri Akal, welcome and adab. You are listening to Bharat FM, a one of its kind, multilingual, eclectic provider of entertainment, information and news to Indian Americans. Headquartered in Cincinnati, Ohio, Bharat FM airs shows out of Cincinnati, Chicago and Phoenix. We take pleasure in our ability to cater to your bhakti, chusti, sphurti, shakti and masti needs with our audio and visual shows. Check out bharatfm.com for our online program schedule and archives. I'm sure the content will definitely tickle your senses. Tune in via the 24-hour web streaming on bharatfm.com or via the Bharat FM app. More information can be procured at 513-488-5070. This is Bharat FM. बजेगा भारत, झूमेगा भारत. ये है भारत FM. बजेगा भारत, झूमेगा भारत.